Hello everyone, welcome to Sanmarga classes. Let us see question number 20 of chapter Conservation of Plants and Animals. How does deforestation affect rainfall? Explain. ಹಾಗಿದ್ರೆ ಡಿಫಾರೆಸ್ಟೇಷನ್ ರೇನ್ಫಾಲ್ಗೆ ಹೇಗೆ ಅಫೆಕ್ಟ್ ಮಾಡುತ್ತೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ, ಡಿಫಾರೆಸ್ಟೇಷನ್ ಅಂದ್ರೆ ಏನು? Cutting of trees in the forest is called as deforestation for different reasons. Cutting of trees alva maybe for industrialization purpose ಅಥವಾ ಫಾರ್ಮಿಂಗ್ ಪ್ರೊಸೆಸ್ ಇರ್ಬೋದು, ಫಾರ್ಮ್ ಲ್ಯಾಂಡ್ ಆಗಿ ಕನ್ವರ್ಟ್ ಮಾಡೋದಕ್ಕಿರ್ಬೋದು, ಅಥವಾ ಮನೆ ಕಟ್ಕೊಳ್ಳೋದಕ್ಕಿರ್ಬೋದು, ಆರ್ ಅರ್ಬನೈಸೇಷನ್ಗೆ ಸಿಟಿಯನ್ನ ಎಕ್ಸ್ಪಾಂಡ್ ಮಾಡಕ್ಕಿರ್ಬೋದು, ಅಥವಾ ಡ್ಯಾಮ್ ಗಳನ್ನೆಲ್ಲ ಕಟ್ಲಿಕ್ಕಿರ್ಬೋದು. ಡಿಫಾರೆಸ್ಟೇಷನ್ ಅಲ್ವಾ? ಆ ಟೈಮಲ್ಲಿ ಹೌ ಇಟ್ ಅಫೆಕ್ಟ್ ರೈನ್ಫಾಲ್, ಹಾಗಿದ್ರೆ ಮಳೆಗೆ ಹೇಗಿದು ಅಫೆಕ್ಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಡಿಫಾರೆಸ್ಟೇಷನ್ reduces moisture in the air and leads to less rainfall because there are fewer trees to release water vapor. Transpiration anta kelidira? What is transpiration? Transpiration is nothing but ಈಗ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ಸಸ್ಯ ಏನ್ ಮಾಡುತ್ತೆ? ಪ್ಲಾಂಟ್ಸ್ ದೇ ರಿಲೀಸ್ ವಾಟರ್ ಥ್ರೂ ಲೀವ್ಸ್ ಇಂದ ಎಲ್ಲ ವಾಟರ್ ಅನ್ನ ಹೊರಗೆ ಹಾಕುತ್ತೆ. ಅದನ್ನ ಏನಂತ ಕರಿತೀವಿ? ಟ್ರಾನ್ಸ್ಪಿರೇಷನ್ ಅಲ್ವಾ? ಈಗ ಪ್ಲಾಂಟ್ಸ್ ಲೀವ್ಸ್ ಇಂದ ವಾಟರ್ ಅನ್ನ ಹೊರಗೆ ಹಾಕ್ತಾ ಇದೆ, ನೀರನ್ನ ಹೊರಗೆ ಹಾಕ್ತಾ ಇದೆ. ಈಗ ಪ್ಲಾಂಟ್ ಕಡಿಮೆ ಆಯ್ತು. ಪ್ಲಾಂಟ್ ಕಡಿಮೆ ಆದ್ರೆ ಟ್ರಾನ್ಸ್ಪಿರೇಷನ್ ಕಡಿಮೆ ಆಯ್ತು. ಟ್ರಾನ್ಸ್ಪಿರೇಷನ್ ಕಡಿಮೆ ಆಯ್ತು ಅಂದ್ರೆ ವಾಟರ್ ಪ್ಲಾಂಟ್ಸ್ ಇಂದ ಹೊರಗೆ ಹೋಗೋದು ಕಡಿಮೆ ಆಗಿದೆ ಅನ್ನೋದು ಮೀನಿಂಗು. ವಾಟರ್ ಕಡಿಮೆ ಆಗಿದೆ ಅಂದ್ರೆ ಮಾಯಿಶ್ಚರ್ ಇನ್ ದ ಏರ್ ರೆಡ್ಯೂಸಸ್. ಈಗ ಪ್ಲಾಂಟ್ ಏನು ವಾಟರ್ ಹೊರಗೆ ಹಾಕಿದೆ ಅಲ್ಲ, ಅದು ಎಲ್ಲಿ ಹೋಗುತ್ತೆ? ಅಟ್ಮಾಸ್ಫಿಯರಿಗೆ ಹೋಗುತ್ತೆ, ಹೌದಿಲ್ಲ? ಏರಿಗೆ ಹೋಗುತ್ತೆ, ಅದನ್ನು ಮಾಯಿಶ್ಚರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈಗ ಮಾಯಿಶ್ಚರ್ ಕಡಿಮೆ ಆಯ್ತು, ವಿಚ್ ಲೀಡ್ಸ್ ಲೆಸ್ ರೈನ್ಫಾಲ್. ಅವಾಗ ಅದು ಕಡಿಮೆ ಮಳೆ ಆಗೋ ಹಂಗೆ ಮಾಡುತ್ತೆ. ಸೊ ಇಲ್ಲಿ ಡಿಫಾರೆಸ್ಟೇಷನ್ ಇಸ್ ನಥಿಂಗ್ ಬಟ್ ಮರವನ್ನೆಲ್ಲ ಕಟ್ ಮಾಡಾಕೋದು ಡಿಫಾರೆಸ್ಟೇಷನ್ ಅಲ್ವಾ? ಕಾಡನ್ನೆಲ್ಲ ನಾಶ ಮಾಡೋದು ಡಿಫಾರೆಸ್ಟೇಷನ್. ಹಾಗಿದ್ರೆ ವಿಚ್ ರೆಡ್ಯೂಸಸ್ ಮಾಯಿಶ್ಚರ್ ಇನ್ ದ ಏರ್ and leads less rainfall because there are fewer trees to release water vapor. ವಾಟರ್ ವೇಪರ್ ಅನ್ನ ರಿಲೀಸ್ ಮಾಡಕ್ಕೆ ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಇಂದ ನಮ್ಗೆ ಕಡಿಮೆ ಪ್ಲಾಂಟ್ಸ್ ಇದಾವೆ ಅಥವಾ ಟ್ರೀಸ್ ಇದಾವೆ, ಹಾಗಾಗಿ ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಆಗಿದೆ, ಆಟೋಮೆಟಿಕಲಿ ರೈನ್ಫಾಲ್ ಕೂಡ ಕಡಿಮೆ ಆಗಿದೆ. ಈ ತರ ಡಿಫಾರೆಸ್ಟೇಷನ್ ಅಫೆಕ್ಟ್ ರೈನ್ಫಾಲ್ ಅಂತ ಹೇಳ್ಬಹುದು.